ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ 6 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸಾಗರದ ಹಾಳಸಸಿ ಗ್ರಾಮದ ತ್ರಿಲೋಕ್ ಎಂಬುವಂತಹ ಬಾಲಕ ದುರ್ಮರಣವನ್ನ ಹೊಂದಿದ್ದಾನೆ. ಹೃದಯಾಘಾತಕ್ಕೆ ತ್ರಿಲೋಕ್ ಜೈನ್ ಮೃತಪಟ್ಟಿರುವಂತದ್ದು. ಹಾಳಸಸಿ ಪ್ರಾಥಮಿಕ ಶಾಲೆಯ 1ನೇ ತರಗತಿಯ ಬಾಲಕ ಇದ್ದ. ಶನಿವಾರ ಶಾಲಾ ಆವರಣದಲ್ಲೇ ಕುಸಿದು ಬಿದ್ದಿದ್ದ ತ್ರಿಲೋಕ್ ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗದ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ 6 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಆಘಾತಕಾರಿ ಘಟನೆ ನಡೆದಿರುವಂತದ್ದು. ಸಾಗರ ತಾಲೂಕಿನ ಕರೂರು ಹೋಬಳಿಯ ಹಾಳಸಸಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹಾಳಸಸಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿ ಓದುತ್ತಾ ಇದ್ದಂತ ತ್ರಿಲೋಕ್ ಜೈನ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಶನಿವಾರ ಮಧ್ಯಾಹ್ನ ಶಾಲಾ ಆವರಣದಲ್ಲೇ ಈ ಬಾಲಕ ಕುಸಿದು ಬಿದ್ದಿದ್ದ. ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇತ್ತು. ಆದರೆ ಮಾರ್ಗದ ಮಧ್ಯೆಯೇ ಬಾಲಕ ಸಾವನ್ನಪ್ಪಿದ್ದಾನೆ. ಈ ಒಂದು ಘಟನೆ ಶನಿವಾರ ಮಧ್ಯ ನಡೆದಿರುವಂತದ್ದು. ಆದರೆ ಇದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸಾಗರದ ಕೋಡನವಳ್ಳಿ ಗ್ರಾಮದ ಗೌತಮ್ ಜೈನ್ ಮತ್ತು ಶಿಲ್ಪಾ ದಂಪತಿಯ ಪುತ್ರ ತ್ರಿಲೋಕ್ ಜೈನ್ ಮೃತಪಟ್ಟಿರುವಂತದ್ದು. ಬಾಲಕನ ಸಾವಿಗೆ ಗ್ರಾಮಸ್ಥರು, ಶಿಕ್ಷಕರು ಹಾಗೂ SDMC ಸದಸ್ಯರು ಶೋಕವನ್ನು ಮೆರೆದಿರುವಂಥದ್ದು, ಕಂಬನಿಯನ್ನು ಮೆರೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿದೆ. ವಯಸ್ಸಾಗಿ ಈ ರೀತಿಯಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಹೌದು ಅನ್ಬೋದು. ಆದರೆ 6 ವರ್ಷದ ಬಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತಂದರೆ ಇದರೆಲ್ಲರಲ್ಲೂ ಕೂಡ ಈಗ ಆತಂಕಕ್ಕೆ ಕಾರಣವಾಗಿದೆ. ಕೇವಲ 6 ವರ್ಷದ ಬಾಲಕ ಹೇಗೆ ಹೃದಯಾಘಾತದಿಂದ ಸಾವನ್ನಪ್ಪೋದಕ್ಕೆ ಸಾಧ್ಯ? ಇಷ್ಟು ಚಿಕ್ಕ ವಯಸ್ಸಿನಲ್ಲೂ ಕೂಡ ಹೃದಯಾಘಾತ ಸಂಭವಿಸುತ್ತಾ ಅನ್ನುವಂಥ ಆತಂಕ ಎಲ್ಲೆಡೆ ಈಗ ಮನೆ ಮಾಡಿರುವಂಥದ್ದು. ಸದ್ಯ ಕುಟುಂಬಸ್ಥರಲ್ಲಿ ಶೋಕ ಮನೆ ಮಾಡಿದೆ. ಕುಟುಂಬಸ್ಥರಲ್ಲಿ ಈಗ ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜೇಸುದಾಸ್ ನೀಡುತ್ತಾ ಹೋಗ್ತಾರೆ. ಜೇಸುದಾಸ್, ಸಾಗರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಈಗ ಎಲ್ಲರಲ್ಲೂ ಕೂಡ ಆಘಾತವನ್ನ ಉಂಟು ಮಾಡಿರುವಂಥದ್ದು. ಇದರ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ಹಾಗಾದ್ರೆ? ಸುನಿಧಿ, ಈ ಒಂದು ಘಟನೆ ಮಲೆನಾಡಿನಲ್ಲಿ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೇವಲ 1ನೇ ಕ್ಲಾಸ್ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿ ತ್ರಿಲೋಕ್ ಜೈನ್ ಅಂತ ಹೇಳ್ಬಿಟ್ಟು ಈತ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಏನು ಸಾಗರ ತಾಲೂಕಿನ ಗ್ರಾಮಸ್ಥರಲ್ಲಿ ನಿಜಕ್ಕೂ ಇದೊಂದು ರೀತಿಯಲ್ಲಿ ಅವರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ತ್ರಿಲೋಕ್ ಜೈನ್ ಏನು ಶಾಲೆಯಲ್ಲಿ ಶನಿವಾರ ಆಟ ಆಡುತ್ತಿರುವಂತ ಸಂದರ್ಭದಲ್ಲಿ ಏಕಾಏಕಿ ಕುಸಿದುಬಿದ್ದಿರ್ತಾನೆ. ತದನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯೆ ಆ ಬಾಲಕ ಸಾವನ್ನಪ್ಪಿರ್ತಾನೆ. ಕೇವಲ 1ನೇ ತರಗತಿಯಲ್ಲಿ ಓದ್ತಿದ್ದ ಹುಡುಗಿಗೆ ಒಂದು ಹೃದಯಾಘಾತ ಹೇಗಾಯ್ತು, ಇದಕ್ಕೆ ಕಾರಣಗಳು ಏನು ಅನ್ನೋ ವಿಚಾರದಲ್ಲಿ ಈಗ ಸಾಗರದ ಸರ್ಕಾರಿ ಆಸ್ಪತ್ರೆ ವೈದ್ಯರುಗಳು ಕೂಡ ತಲೆ ಕೆಡಿಸ್ಕೊಂಡು ಆ ಒಂದು ವಿಚಾರದಲ್ಲಿ ಅವರು ಕೂಡ ಒಂದು ಏನು ಆರೋಗ್ಯದ ವಿಚಾರದಲ್ಲಿ ಪೂರಕವಾಗಿ ಅವ್ರ ತನಿಖೆನ ಅವರು ಕೈಗೊಂಡಿದ್ದಾರೆ. ಸುನಿಧಿ, ಇದು ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದು ಹಾಗಾದ್ರೆ ಆ ಹುಡುಗ ಅಲ್ಲಿ ಯಾವ ಸಮಯದಲ್ಲಿ ಕುಸಿದು ಬಿದ್ದಿದ್ದು? ಆತನನ್ನ ಆಸ್ಪತ್ರೆಗೆ ತಕ್ಷಣವೇ ಕರೆದೊಯ್ಯಲಾಯ್ತಾ? ಹೇಗೆ ಹಾಗಾದ್ರೆ? ಆತ ಏನು ಈ ಕರೂರು ಭಾಗದಲ್ಲಿರುವಂತ ಸರ್ಕಾರಿ ಶಾಲೆಯಲ್ಲಿ ಯಾವ ಬಾಲಕ 1ನೇ ತರಗತಿಯಲ್ಲಿ ಓದ್ತಾ ಇದ್ದ. ಈ ಒಂದು ಏನು ಆಟವನ್ನು ಆಡುವಂತ ಸಂದರ್ಭದಲ್ಲಿ ಮೈದಾನದಲ್ಲಿ ಆತ ಏಕಾಏಕಿ ಕುಸಿದು ಬಿದ್ದ. ತಕ್ಷಣ ಆತನನ್ನ ಏನು ಆಂಬುಲೆನ್ಸ್ ನಲ್ಲಿ ಸಾಗರ ಆಸ್ಪತ್ರೆಗೆ ಕರೆತರುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಆತ ಸಾವನ್ನಪ್ಪಿರುವಂತದ್ದು. ಬಟ್ ಬಾಲಕನ ಏನು ಕೇವಲ 6 ವರ್ಷದ ಬಾಲಕ ಈತನ ಈ ಹೃದಯಾಘಾತ ಈತನಿಗೆ ಹೇಗಾಯ್ತು ಅನ್ನೋಂಥದ್ದು ಈಗ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು. ಏನು ಕೊರೋನಾ ಟೈಮಲ್ಲಿ ಬಂದಂತಹ ಏನು ವ್ಯಾಕ್ಸಿನೇಷನ್ ಅದು ಆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆಯಾ ಅಥವಾ ಏನು ಇದು ಒಂದು ವಂಶ ಪಾರಂಪರ್ಯ ಬಂದಿರೋಂತಹ ಇದು ಅನ್ನೋ ವಿಚಾರದಲ್ಲಿ ಈಗ ವೈದ್ಯರು ತಲೆ ಕೆಡಿಸ್ಕೊಂಡು ಆ ಒಂದು ವಿಚಾರದಲ್ಲಿ ಅವರು ಈಗ ಒಂದು ಪೂರಕವಾದಂತಹ ಒಂದು ತನಿಖೆನ ಅವ್ರು ಕೈಗೊಂಡಿದ್ದಾರೆ. ಸುನಿಧಿ, ಧನ್ಯವಾದಗಳು ಜೇಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.